ಪರ ಸಹಸ್ರ ಕೃಪಾಳು ಭಯಂಕರ ಮಹಾರಥಿ ಕಬಲು ಪದಾತಿ ಪರಿರುತ ಮಹಾರಥಿ ಕಬಲು ಪದಾತಿ ಪರಿರುತ ಮಹಾಕ್ರಾಂತಿ ಮಠ ಸಮಕ್ರಾಂತ ವಿಜಯ ಜವದೊಳೆ ಕಿಸೈ ಮೆರವೇ ಸಣ್ಣ ಭುವಿಯ ಪರಿಯ ವಿಜಯ. ಅಹಿತ ನವಹಿತ ದುರ್ಗ ಗಜ ಸಹಿತ ಮೆರೆವ ವಿಭವ ಮುದಿತ ಅಹಿತ ನವಹಿತ ಗುರುಗ ಗಜ ಸಹಿತ ಮೆರೆವ ವಿಭವ ಮುದಿತ ಕೊಹಿನ ರೋತಿ ಕುಲ ಮಹಾತ್ಮಿನಿ ಕಿಲ ಕೊಹಿನ ರೋತಿ ಕುಲ ಮಹಾತ್ಮಿನಿ ಕಿಲ ಕೃಪ ಭರಿತ ಕುರು ವಿಜಯ ಪರಿಕಲಿತ 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 ವಿಜಯ ಜವದೊಳೆ ಸಿದೈ ಮೆರವೇ ಸಣ್ಣ ಭುವಿಯ ಪರಿಯ ವಿಜಯ. ವಾಸುದೇವ, ಉಭಯ ಸೈನ್ಯಗಳ ಮಧ್ಯೆ ರಥವನ್ನು ನಿಲ್ಲಿಸು. ನನ್ನೊಡನೆ ಯುದ್ಧ ಮಾಡಲು ಸಿದ್ಧರಿರುವ ವೀರ ಯೋಧರನ್ನು ಸಾರಿ ನೋಡುವೆನು. ದುರ್ಯೋಧನನ ಹಿತಾಕಾಂಕ್ಷೆಯಿಂದ ಪ್ರಾಣಗಳನ್ನು ತೃಣಪ್ರಾಯವಾಗಿ ಪರಿಗಣಿಸಿ ನನ್ನೊಡನೆ ಯುದ್ಧ ಮಾಡಲು ಸಿದ್ಧರಿರುವ ಕ್ಷತ್ರಿಯ ಯೋಧರನ್ನೊಂದು ಸಾರಿ ನೋಡುವೆನು. ನಿನ್ನಿಚ್ಛೆ ಅರ್ಜುನ. ಇತ್ತ ನೋಡು ಅರ್ಜುನ, ಕೌರವೇಶ್ವರನ ಚತುರಂಗ ಬಲ ಸಮೇತವಾದ ಸೈನ್ಯವು ಸಾಗರದಂತೆ ಉನ್ಮಿಲಿತವಾದ ಪ್ರಚಂಡ ಚಂಡಮಾರುತದಂತೆ ಕಾಣುತ್ತಿರುವುದು. ಹತ್ತ ನೋಡು ಪಾರ್ಥ, ದುರ್ಯೋಧನನು ಅಶ್ವಾರೂಢನಾಗಿ ತನ್ನ ಪ್ರಿಯರಾದ ಕರ್ಣ ದುಶ್ಯಾಸರೊಡನೆ ಸೇನಾ ರಚನೆಯನ್ನು ಪರಿಶೀಲಿಸುತ್ತಿರುವನು. ಅವರ ಹಿಂದೆ ಸಿಂಧು ರಾಜನಾದ ಶಕುನಿ, ಜಯದ್ರಥನ ಬಲಗಡೆ ಒಂದೇ ವಿಧವಾದ ಚತುರಾಶ್ವ ವೃತ್ತದಲ್ಲಿ ಕುಳಿತಿರುವವರೇ ಕೌರವೇಶ್ವರನ 98 ಮಂದಿ ಸಹೋದರರು. ಆತನ ಸಮ್ಮುಖದಲ್ಲಿ ದುರ್ಯೋಧನನ ಮಕ್ಕಳು ಸಹ ಇರುವರು. ಅವರೆಲ್ಲರ ರಕ್ಷಣೆಗಾಗಿ ಧನುರ್ಧಾರಿಯಾದ ದ್ರೋಣನು ಸ್ವಲ್ಪ ಮುಂದಿರುವನು. ಅತ್ತ ನೋಡು ಪಾರ್ಥ, ದ್ರೋಣನ ಪಕ್ಕದಲ್ಲಿ ವಲ್ಕಲಧಾರಿಯಾಗಿ ಗಂಭೀರ ಮುದ್ರೆಯಿಂದ ನಮ್ಮತ್ತ ನೋಡುತ್ತಿರುವವನೇ ಅಶ್ವತ್ಥಾಮ. ಇತ್ತ ನೋಡು ಪಾರ್ಥ, ಸ್ವರ್ಣಮಯವಾದ ಅಷ್ಟಾಶ್ವ ಶೋಭಿತ ರಥದಲ್ಲಿ ಕುಳಿತಿರುವವರೇ ಕೌರವರ ಸೇನಾಧಿಪತಿ ಭೀಷ್ಮರು. ನೆರೆಗೂದಲಿನಿಂದ ತುಂಬಿದ ಆತನ ಮಸ್ತಕದಲ್ಲಿ ರತ್ನ ಖಚಿತವಾದ ವಜ್ರದ ಮುಕುಟವು ಬೆಳಗುತ್ತಿರುವುದು. ಆತನೇ ಭರತ ವಂಶದ ಕೀರ್ತಿ ಜ್ಯೋತಿ. ಯುದ್ಧವನ್ನು ಪ್ರಾರಂಭಿಸುವ ಮೊದಲು ಆ ಮಹಾಪುರುಷನಿಗೊಂದು ಸಾರಿ ನಮಸ್ಕರಿಸು. ಆಜ್ಞೆ ಮಾಧವ. ಹೇ ಭೀಷ್ಮನ್, ಕುರು ಪಿತಾಮಹ, ನಿಮಗೆ ವಂದಿಸುವೆನು. ಅರ್ಜುನನ ಪ್ರಾಮಗಳನ್ನು ಸ್ವೀಕರಿಸು. ಇದೇನು ನನ್ನ ಜೀವನದಲ್ಲಿ ಇದೆಂತಹ ಪವಿತ್ರವಾದ ಸಮಯವಿದು. ನನ್ನ ಮನಸ್ಸಿನಲ್ಲಿ ಹುಟ್ಟುತ್ತಿರುವ ಭಾವನೆಗಳನ್ನು ತಿಳಿಸಬಲ್ಲೆನಾದರೂ ಹೇ, ಇದೇನು ಅರ್ಜುನನ ಪತನವೇ ಅಥವಾ ವೃತ್ತಾನವೇ? ಮಿತ್ರ ಅರ್ಜುನ, ಏಕೆ ವಿಚಿತ್ರನಾಗುವೆ? ಜನಾರ್ದನ 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 ಮಾಧವ ಮಾಧವ ಜನಾರ್ದನ ಹರಿ ದೇನೋ ದಾರೇ ಬೇಡವಯ್ಯ ಕದನ ಹರಿ ಬೇಡವಯ್ಯ ಕದನ ಹರಿ ಬೇಡುವೇನು ನಿನ್ನ ಹರಿ ಬೇಡುವೇನು ನಿನ್ನ
ಕದನ ಹರಿಬೇಡವಯ್ಯ ಕದನ ಹರಿಬೇಡುವೇನು ನಿನ್ನ ಹರಿಬೇಡುವೇನು ನಿನ್ನ. ಏನು ಹೇಳಲಿ ಕೃಷ್ಣ, ಅಂಗ ಪ್ರತ್ಯಂಗಗಳಲ್ಲಿಯೂ ದಾರುಣ ಜಾಲಿ. ಬೇಸಿಗೆ ಬಿಸಿಲಿಂದ ಬೆಂದ ತಾವರೆಯಂತೆ ಮುಖವು ಬಾಡುತ್ತಿರುವುದು, ಶರೀರದಲ್ಲಿ ಕಂಪನವು ರೋಮಾಂಚನವು ಹುಟ್ಟುತ್ತಿರುವುದು, ಕಾಲುಗಳಲ್ಲಿ ನಿಲ್ಲಲು ತ್ರಾಣವಿಲ್ಲ, ಕೈಯಿಂದ ಗಾಂಡಿವವು ಜಾರಿತು, ನಾಲಿಗೆಯೂ ಒಣಗುತ್ತಿರುವುದು. ಕೃಷ್ಣ, ನಾನು ನೋಡುತ್ತಿರುವುದಾದರೂ ಏನು? ಇವರೆಲ್ಲರೂ ನನ್ನ ಬಂಧು ಬಾಂಧವರು, ಜ್ಞಾತಿಗಳು, ಗುರು ಹಿರಿಯರು. ಇವರೆಲ್ಲಷ್ಟು ಜನರ ದಮನಿಗಳಲ್ಲಿ ಭರತ ವಂಶದ ಪವಿತ್ರ ರಕ್ತ ಹರಿಯುತ್ತಿರುವುದೆಂದನು ನೀನು ಬಲ್ಲೆಯ ಕೃಷ್ಣ. ರಾಜ್ಯದ ಮೇಲಿನ ಆಸೆಯಿಂದ ಇವರನ್ನು ಒದಿಸಲು ನನ್ನಿಂದಾಗದು. 3 ಲೋಕದ ಸಾರ್ವಭೌಮ ಪದವಿಯ ಸಲುವಾಗಿ ಜ್ಞಾತಿ ವಧೆಗೆ ಗುರು ಹಿಂಸೆಗೆ ಕೈ ಹಾಕಲಾರೆನು. ಮಿತ್ರ, ನನಗೆ ಈ ಯುದ್ಧವು ಬೇಡ. ರಥವನ್ನು ಹಿಂದಿರುಗಿಸು ಮಿತ್ರ, ರಥವನ್ನು ಹಿಂದಿರುಗಿಸು. ಅರ್ಜುನ, ಕುತಸ್ವಾ ಕಸ್ಮಲವಿದಂ ವಿಸಮೇ ಸಮುಪಸ್ಥಿತೋ ಕುತಸ್ವಾ ತಸ್ಮಲವಿದಂ ವಿಸಮೇ ಸಮುಪಸ್ಥಿತೋ ನಾರ್ಯದುತ್ತಮ ಸ್ವರ್ಗಂ ಅನಾರ್ಯದುತ್ತಮ ಸ್ವರ್ಗಂ ಮಮ ಕೀರ್ತಿ ಪರಮರ್ಜುನ. ಅರ್ಜುನ, ಇಂತಹ ವಿಷಮಾವಸಾರದಲ್ಲಿ ಇಂತಹ ಅಕಸ್ಮಾಲ ಭಾವವು ನಿನ್ನಲ್ಲಿ ಹೇಗೆ ಹುಟ್ಟಿತು? ಕ್ಷತ್ರಿಯನಾಗಿ ಅನರ್ಥನಂತೆ ವರ್ತಿಸಬೇಡ. ತೆರೆದ ಸ್ವರ್ಗದ ಬಾಗಿಲನ್ನು ಬಿಟ್ಟು ನರಕದ ಮಾರ್ಗವನ್ನು ಹಿಡಿಯಬೇಡ. ಈ ದೌರ್ಬಲ್ಯವನ್ನು ತಿಳಿಸಿ ಯುದ್ಧಕ್ಕೆ ಸಿದ್ಧನಾಗು ಪಾರ್ಥ. ವಾಸುದೇವ, ಒಂದು ಸಾರಿ ಕುರು ಸೈನ್ಯದ ಕಡೆ ದೃಷ್ಟಿಸಿ ನೋಡು. ಭೀಷ್ಮನು ನನ್ನ ಪೂಜ್ಯ ಪಿತಾಮಹನು, ಆಚಾರ್ಯ ದ್ರೋಣನು ಅಸ್ತ್ರ ಶಿಕ್ಷಣವನ್ನು ಕೊಟ್ಟ ಗುರುವು, ಪೂಜ್ಯಾರ್ಹರಾದ ಇವರುಗಳ ಮೇಲೆ ಬಾಣವನ್ನು ತೊಡುವುದೇ? ಗುರುವದೆಯಿಂದ ಲಭಿಸುವ ಸಂಪತ್ತಿಗಿಂತ ಭಿಕ್ಷಾರುತ್ರಿಯೇ ಶ್ರೇಷ್ಠರು. ಬಂಧು ಬಾಂಧವರ ರಕ್ತದಿಂದ ತೊಯ್ದ ರಾಜಭೋಗವನ್ನು ಅನುಭವಿಸುವ ಇಚ್ಛೆಯೂ ನನಗಿಲ್ಲ. ಕೃಷ್ಣ, ಅಶಾಶ್ವತವಾದ ಧರ್ಮವನ್ನು ನಾಶ ಮಾಡಲು ಶಾಶ್ವತವಾದ ಧರ್ಮವನ್ನು ನಾಶಪಡಿಸಲು ಸ್ವಜನರ ವಧೆಯು ನನಗೆ ಸಮ್ಮತವಲ್ಲ ಕೃಷ್ಣ. ಅರ್ಜುನ, ಯಾರನ್ನು ಯಾರು ವಧಿಸಲು ಸಾಧ್ಯ? ಹಳಿವಿಲ್ಲದ ಆತ್ಮವನ್ನು ವಧಿಸುವುದು ಅನಸಂಭವ. ಮನುಷ್ಯನು ಹರಿದು ಹೋದ ಬಟ್ಟೆಯನ್ನು ಬಿಸಿಟ್ಟು ಹೊಸ ಬಟ್ಟೆಯನ್ನು ಧರಿಸಿದಂತೆ ಆತ್ಮವು ಜೀರ್ಣವಾದ ದೇಹವನ್ನು ತ್ಯಾಗ ಮಾಡಿ ಬೇರೊಂದು ದೇಹವನ್ನು ಆಶ್ರಯಿಸುವಂತೆ ಮನುಷ್ಯನಿಗೆ ಹುಟ್ಟು ವಾರ್ಧಿಕ್ಯಾದಿಗಳು ಪ್ರಾಪ್ತವಾಗುವಂತೆ ದೇಹಾಂತರ ಪ್ರಾಪ್ತವಾಗುವುದು. ಪಂಡಿತವನು ಅದಕ್ಕಾಗಿ ಚಿಂತಿಸುವುದಿಲ್ಲ. ನೀನು ನಾನು ಹಿಂದೆ ಅನೇಕ ಬಾರಿ ಜನಿಸಿರುವವು, ಮುಂದೆಯೂ ಜನಿಸುವೆವು. ವಾಸುದೇವ, ಯುದ್ಧದ ಹೆಸರೆತ್ತಿದರೆ ನನ್ನ ಹೃದಯವು ಕಂಪಿಸತೊಡಗಿರುವುದು. ನಾನು ಹೇಳಿಯಲ್ಲ, ಪಾಪ ಭೀತಿಯಿಂದ ವಿಮುಖನಾಗಿರುವನು. ಹೇಳು ಕೃಷ್ಣ, ಕ್ಷತ್ರಿಯನಿಗೆ ಯುದ್ಧವಲ್ಲದೆ ಮತ್ತಾವ ಮಾರ್ಗವಿಲ್ಲವೇ? ಅರ್ಜುನ, ಅಸ್ಥಿರಂ ದೇಹಂ ಕೀರ್ತಿ ಶಾಶ್ವತಂ ಅಸ್ಥಿರಂ ಕೀರ್ತಿ ಶಾಶ್ವತಂ ಕರ್ತವ್ಯಂ ಮಾನವ ಧರ್ಮಂ ಧರ್ಮ ರಕ್ಷಕನಾನಿರೇ ಬರಿದೇಕೆ ಕಳವಳ ಪಡುವೆ
ಪಾರ್ಥ, ಸ್ವಧರ್ಮ ಪಾಲನೆಯು ಪ್ರಾಣಗಳನ್ನಾದರೂ ತ್ಯಜಿಸಬಹುದು. ಪರಾಧರ್ಮ ಅವಲಂಬನೆಯು ಅನರ್ಥಕ. ಅಜ್ಞಾನದಿಂದ ಹೇಳಿ ಎಂದು ಕರ್ಮಭ್ರಷ್ಟನಾಗಬೇಡ. ವಾಸುದೇವ, ಈ ಯುದ್ಧದಲ್ಲಿ ನನ್ನ ಕರ್ಮವೇನು? ಧರ್ಮ ನಾಶವೋ ಧರ್ಮ ರಕ್ಷಣೆಯೋ? ಉಭಯ ಭ್ರಷ್ಟನಾಗದಂತೆ ನನಗೆ ಒಂದು ದಾರಿಯನ್ನು ತೋರಿಸು. ಕರ್ಮವು ಮಾನವನ ಜೀವನದ ಸಾಧ್ಯ ಮಾರ್ಗ. ನೀನೀಗ ಕರ್ಮಪ್ರತನಾಗು. ಫಲಾಫಲಗಳನ್ನು ಚಿಂತಿಸದೆ ನಿರ್ದಿಷ್ಟ ಆಚರಣೆಯನ್ನು ಆಚರಿಸು. ಯುದ್ಧಕ್ಕೆ ಸಿದ್ಧನಾಗು ಪಾರ್ಥ. ಆಹಾ, ಈ ದಿವ್ಯವಾಣಿಯಿಂದ ನನ್ನ ಹೃದಯದ ಪ್ರಸುಪ್ತ ಪ್ರಜ್ಞೆಯನ್ನು ಎಚ್ಚರಗೊಳಿಸುತ್ತಿರುವ ನೀನು ಯಾರು? ಹೇ ಕರುಣಾಮಯನೇ, ನಿನ್ನ ಸುಧಮಧುರವಾದ ಮಂದಹಾಸವನ್ನು ನೀನು. ನಾನು ಕಿರೀಟಿ, ಮಾಯಾರೂಪಿಯೆಂದು ಜನಿಸಿರುವೆನು. ಅಗ್ನಿಮಯನಾಗಿ ವೃದ್ಧಿಸುವೆನು. ಜಲಾಂತರನಾಗಿ ಜೀವಕ್ಕೆ ಜನ್ಮವನ್ನು ಕೊಡುವೆನು. ಪರಮಾತ್ಮ, ನಿನ್ನ ನುಡಿಗಳಿಂದ ನನ್ನ ಹೃದಯದ ಪ್ರಸುಪ್ತ ಪ್ರಜ್ಞೆಯನ್ನು ಎಚ್ಚರಗೊಳಿಸುತ್ತೇನೆ. ಹೇ ಯೋಗೇಶ್ವರ, ನಿನ್ನ ವಿಶ್ವರೂಪವನ್ನು ಧಾರಣ ಮಾಡು. ನನ್ನನ್ನು ಕೃತಾರ್ಥನನ್ನಾಗಿ ಮಾಡು. ತಥಾಸ್ತು ಪಾರ್ಥ. ಎಂತಹ ಭಯಾನಕ ರೂಪವಿದು! ಮಾನವ ಚಕ್ಷುಗಳಿಂದ ನೋಡಲಾರೆ ಪ್ರಭು, ನೋಡಲಾರೆ. ಕೈ ಕಾಲುಗಳು ಕಂಪಿಸುತ್ತಿರುವವು. ವಾಕ್ ಸ್ಫೂರ್ತಿ ಇಲ್ಲ. ಕರುಣಾಮಯನೇ, ನಿನ್ನ ಸುಧಮಧುರವಾದ ಹೃದಯವನ್ನು ಮಂದಹಾಸ ಮಾಡು. ಭಕ್ತರ ಹೃದಯದಲ್ಲಿ ಸುಧಾ ಮಧುರವಾದ ನಿನ್ನ ಮಂದಹಾಸವನ್ನು ತೋರು. ಗೋಪಿಕಾ ವಲ್ಲಭ, ಲಲನ ಚಿತ್ತರಂಜಕವಾದ ನಿನ್ನ ಸುಹಾಸವದರವಿಲ್ಲಿ. ವಿಮಲ ನಿರಂಜನ ವೇಣುವೆ ಪದಗಿಸಿ ನಾದಾಪತೆ ನಮಿಪೆನೈ. ವಿಮಲ ನಿರಂಜನ ನಮಿಪೆ ಪದಗಿಸಿ ನಾದಾಪತೆ ನಮಿಪೆನೈ. ನೋಡಲಾರೆ ಪ್ರಭು ನಿನ್ನ ವಿಶ್ವರೂಪವಾ. ನೋಡಲಾರೆ ಪ್ರಭು ನಿನ್ನ ವಿಶ್ವರೂಪವಾ. ಜೋಡಿಸಿ ಕರಗಳ ಬೇಡುವೆ ಶರಣದಿ. ಜೋಡಿಸಿ ಕರಗಳ ಬೇಡುವೆ ಶರಣದಿ. ನಾದಾಪತೆ ನಮಿಪೆನೈ. ಭಯವನ್ನು ಬಿಡು ಪಾರ್ಥ. ಶಂಖ ಚಕ್ರ ಗದಾಚಿತ್ತವಾದ ನನ್ನ ಸೌಮ್ಯ ಮೂರ್ತಿಯನ್ನು ದರ್ಶನ ಮಾಡು. ತೆಗೆದುಕೋ ಬಿಲ್ಲು ಬಾಣವನ್ನು. ಮೊಳಗಿರಿಸು ಸಮರಗೀತೆಯನ್ನು.